ಯಾವ ತರ ಮಾಡಿದ್ದಾರೆ ಅಂದ್ರೆ ಇವರು ಪೇಪರ್ ತಗೊಂಡೋಗಿ ಓದಕ್ ಹೋಗಿದಾರಲ್ಲ ಇವರು ಪೇಪರ್ ತಗೊಂಡು ಈಗ ಸುಮ್ಮನೆ ಹಿಂಗೆ ಬದಾಡ್ಕೊಂಡು ತಿರ್ಗಾಡ್ಕೊಂಡ್ ಬಂದೆ ಏನ್ರೋ ಇಲ್ಲಿ ಅಂತ ಕೇಳಿದಾರಂತೆ. ಏನ್ರೋ ಇಲ್ಲಿ ರಾಮ ಮುಖಕ್ಕಿಂತ ಅವ್ರದ್ದು ಬಾಡಿನಲ್ಲೇ ಫುಲ್ ಇಂಜರು, ಮುಖಕ್ಕೆ ಏನು ಇದಿಲ್ಲ ಸರ್, ಎಲ್ಲ ಇದು ಇಲ್ಲಿಗೆ ಒಂದು ಇದು ಚುಚ್ಚಿಬಿಟ್ಟಿದ್ರು ಅದನ್ನ ಎದೆಗೆ. ಇವನ್ಗೆ ನನಗೂ ಆ ಕೇಸ್ನಲ್ಲಿ 143 ದಿವಸ ಏನೋ ನಾನು ಸಸ್ಪೆನ್ಷನ್ ಅಲ್ಲಿ ನಮ್ಮ ಮೇಲೆ ಎನ್ಕ್ವೈರಿ ಕಂಡಕ್ಟ್ ಮಾಡಿದ್ರು. ಅಂದ್ರೆ ಅವರಿಗೆ ಬ್ರೈನ್ ವಾಶ್ ಮಾಡಿ ಆಮೇಲೆ ನೀವು ಜೈಲ್ನಲ್ಲಿ ಮರ್ಡರ್ ಮಾಡಿದ್ರೆ ನೀವು ಇನ್ನು ಮುಂದೆ ಫೇಮಸ್ ಆಗ್ತೀರಿ. ಈಗ ಯಾವುದೇ ಒಬ್ಬ ವ್ಯಕ್ತಿ ಒಬ್ಬ ರೌಡಿನ ಸುಮ್ಮನೆ ಒಬ್ಬ ನಾರ್ಮಲ್ ಇರೋ ಹುಡುಗ ಒಬ್ಬ ರೌಡಿನ ಹೊಡೆದ ಅಂದ್ರೆ ಅವ್ನು ಹೊರಗಡೆ ಹೋದ್ರೆ ಅವನ ಹವಾನೇ ಬೇರೆ ಸರ್. ಈಗ ಗಳಂತ ಯಾರು ಗುರುತೇ ಇಲ್ಲ, ಅವ್ರು ಮಾಡಿರೋರಲ್ಲಿ ಯಾರು ಇಲ್ಲ, ಬಟ್ ಅದನ್ನ ಮಾಡ್ಸಿರೋನು ಯಾರು ಅಂತ ನಾನು ಹೇಳಿದ್ನಲ್ಲ ಮಾಸ್ಟರ್ ಮೈಂಡ್. ಸೊ ಅವನು ಅವ್ರು ತುಂಬಾ ಹಿಂದಿಂದಾನೇ ಇದ್ರು. ಅವರು ಎಲ್ಲ ತಟ್ಟೆ ತೊಳೆ ಹುಡುಗರು ಸರ್. ಅವರು ನಾನು ಸಂಬಂಧಪಟ್ಟ ಜೈಲರ್ ನಾನೇ ಬರೀತೀನಿ ಲೆಟರ್. ಇವನು ಮಲಗಿರುವಾಗ ಒಳಗಡೆ ಕೂತ್ಕೊಂಡ್ರಲ್ಲ 4 ಜನನು 4 ಕಡೆ ಎತ್ಕೊಂಡು ತಗಡ ಅಂತ ಹೊಡೆದು ಸುಮಾರು 38 ಇಂದ 40 ಇಂಜುರೀಸ್ ಮೇಲೆ ಆಗೋಯ್ತು ಸ್ಟಾಪ್ ಮಾಡಿ. ಸೊ ಹಿಂಗೆ ಕೂತ್ಕೊಂಡು ಹಿಂಗೆ ಪೇಪರ್ ಓದ್ತಾ ಇದ್ದೆ. ಆವಾಗ ಒಂದು ಕಟ್ಟೆ ಇತ್ತು ಆ ರೂಮ್ ನಲ್ಲಿ, ಹಾಸಿಗೆ ಟೈಪ್ ಒಂದು ಸಿಮೆಂಟ್ ಇಂದಲೇ ಮಾಡಿ ಕಟ್ಟೆ ಇದೆ. ನನ್ನ ಹತ್ರ ಬಂದ ಬಲರಾಮ್, ಯಾಕಪ್ಪ ಇಲ್ಲಿ ಬಂದಿದ್ಯಾ ಬಲರಾಮ್? ಸರ್ ಪೇಪರ್ ತಗೊಂಡು ಹೋಗೋಕೆ ಬಂದೆ ಸರ್, ಇವತ್ತು ನನಗೆ ಎಸ್ಕಾರ್ಟ್ ಬರ್ತಾರೆ, ಎಸ್ಕಾರ್ಟ್ ಬರ್ದಿದ್ದೀರಾ ಸರ್ ಅಂತ ಕೇಳ್ದ. ನೋಡಪ್ಪ ಅಲ್ಲಿ ಕೇಳು ಆಫೀಸಲ್ಲಿ ವಿಚಾರಿಸು, ಮೋಸ್ಟ್ಲಿ ಎಸ್ಕಾರ್ಟ್ ಬರ್ಬೋದೇನೋ, CAR ಎಸ್ಕಾರ್ಟ್ ನಾವು ಬರ್ಬೋದೇನೋ ನಿಮಗೆ ಅಂತ ಹೇಳಿದೆ. ನನ್ನ ಹತ್ರ ಪೇಪರ್ ಇಸ್ಕೊಂಡು ಅಲ್ಲಿ ಬೆಳಿಗ್ಗೆ ಪೇಪರ್ ತಂದ್ಕೊಟ್ಟು ಇಸ್ಕೊಂಡ್ರು. ನಾನು ರೌಂಡ್ಸ್ ಮಾಮೂಲಿ 8:30ಗೆ ರೌಂಡ್ಸ್ ಇರ್ತದೆ, ಆಗ ಬರೋಕ್ಕಾಗಲ್ಲ ಸರ್, ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಪರ್ಮಿಷನ್ ತಗೊಂಡು ಆಯಿತು ಅಂದರು, ಹೊರಟೋದೆ ನಾನು. ಸೊ ಆ ನಂತರ ಏನಾಗಿದೆ, ನಾನು ಸ್ನಾನ ಎಲ್ಲ ಮಾಡಿ ಟಿಫನ್ ಮಾಡಿ ಜೈಲ್ ಹತ್ರ ಬಂದಾಗ ಜೈಲಿನಲ್ಲಿ ತುಂಬ ಬಿಗುವಿನ ವಾತಾವರಣ. ಅಲ್ಲಿ ಭಾವ ಅಂತ ಇನ್ಸ್ಪೆಕ್ಟ್ರು ಮತ್ತು ಉಪ್ಪಾರ್ ಪೊಲೀಸ್ ಸ್ಟೇಷನ್ ನಮ್ಗೆ ಪರಿಚಯ ಇರೋ ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ. ನಾನು ಜೋಕ್ಗೆ ಏನು ಸರ್ ಬೆಳಗ್ಗೆನೆ ಜೈಲ್ ಹತ್ರ ಬಂದುಬಿಟ್ಟಿದ್ದೀರಾ ಅಂತ ನಾನು ಜೋಕ್ ಮಾಡ್ತಿದ್ದೀನಿ. ಅವ್ರು ನಾನು ಸಿವಿಲ್ ಡ್ರೆಸ್ಸಲ್ಲೇ ಬಂದೆ. ಸಿವಿಲ್ ಡ್ರೆಸ್ಸಲ್ಲಿ ಬಂದು ಒಳಗಡೆ ಡ್ರೆಸ್ ಹಾಕೋಬೇಕಾಗಿತ್ತು. ನೀವು ಸಿವಿಲ್ ಡ್ರೆಸ್ಸಲ್ಲಿ ಬಂದು ಸೈನ್ ಹಾಕುವಾಗ ನಮ್ಮ ಒಬ್ಬ ಸರ್ ಬಲರಾಮ್ಗೆ ಎತ್ಬಿಟ್ರು. ಏನು ಎತ್ಬಿಟ್ರು ಅಂದೆ. ಸರ್ ಅವನಿಗೆ ಎಲ್ಲ ಚಾಕ್ ಹಾಕಿ ಸಾಯಿಸ್ಬಿಟ್ರು. ಭಾವ ಅವರು ಆವಾಗ ಆನಂತರ ಬಂದಿದ್ದವ್ರು ಅಲ್ಲಿಗೆ. ನಾನು ಅದು ನನ್ಗೆ ಗೊತ್ತೇ ಇಲ್ಲ. ಆಸ್ ಎ ಅಂಡರ್ ಟ್ರಯಲ್ ಸೆಕ್ಷನ್ ಜೈಲರ್ ಆಗಿ ನಾನು ಆ ಇನ್ಸಿಡೆಂಟು ನಾನು ಜೈಲಿಗೆ ಬಂದ ಮೇಲೆ ಗೊತ್ತು. ಆವಾಗ ಎಲ್ಲಿ ಸರ್ ದೂರವಾಣಿ ಇರಲಿಲ್ಲ. 1.5 ಅವರ್ ಭೇಟಿ, ನನಗೆ 7ಗೆ ಭೇಟಿಯಾಗಿದೆ. ನನ್ನ ಹತ್ರ ಚೆನ್ನಾಗಿ ಮಾತಾಡ್ದ. ಯಾಕೆ ಏನು ಬಲರಾಮ್ ಈ ಕಡೆ ಬಂದೆ ಕೇಳಿದೆ ನಾನು. ಸರ್ ಪೇಪರ್ ತೊಗೊಂಡು ಹೋಗ್ಬೇಕಾಯ್ತು, ಆಮೇಲೆ ನಂದು ಎಸ್ಕಾರ್ಟ್ ಬಂದಿದ್ದಾರೆ ಅಂತ ವಿಚಾರಿಸ್ಕೊಂಡು ಹೋಗ್ತೀನಿ ಅಂತ. ಸರಿ ನಮ್ಮ ಎಸ್ಕಾರ್ಟಲ್ಲಿ ಎಸ್ಕಾರ್ಟ್ ಹಾಕೋರು ನಮ್ಮ ಪೊಲೀಸ್ನವ್ರು ಇರ್ತಾರೆ, ಅಲ್ಲಿ ವಿಚಾರಿಸ್ಕೊಂಡು ಹೋಗಪ್ಪ ಅಂತ ಹೇಳಿ ಮಾತಾಡ್ಸಿ ಕಳಿಸ್ದೆ ಅಷ್ಟೇ. ನಾನು ಕಳಿಸಿ ನಾನು ಅದೇ ಹೇಳಿದ್ನಲ್ಲ, ನಮ್ಮ ಅಧೀಕ್ಷಕರ ಪರ್ಮಿಷನ್ ತೊಗೊಂಡು ನಾನು ಲೇಟಾಗಿ ಬರ್ತೀನಿ. ಹಿಂಗೆ ಸರ್ 4 ಜನ ಅಂತ ಯಾರೋ ಹೆಸರು ಹೇಳಿದ್ರು. ಅದರಲ್ಲಿ ನನಗೆ ಒಬ್ಬರು ಕುಮಾರ್ ಅನ್ನೋರು ಯಾರೋ ಒಬ್ಬ, ಆಮೇಲೆ ಬ್ಯಾಗ್ ಡೈವರಾಜ, ಅವರಿಬ್ಬರು ನಂಗೆ ಗೊತ್ತಿದ್ರು. ಇನ್ಯಾರೋ ಒಂದು ಇಬ್ಬರು ಇದ್ರು. ಅವ್ರು 4 ಜನ ಸೇರಿ ಅವ್ರನ್ನ ಎತ್ಬಿಟ್ರು. ನಾನೇ ಈಗ ನಿಂತ್ಕೊಂಡು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು ಮತ್ತು ಏನೇನಾಯಿತು ಅನ್ನೋದ್ರ ಬಗ್ಗೆ ಪೊಲೀಸ್ ಇದು ವೈರ್ಲೆಸ್ ಕೊಡೋದು ಹೆಡ್ ಆಫೀಸ್ಗೆ. ಯಾವ ಥರ ಮಾಡಿದ್ದಾರೆ ಅಂದರೆ ಇವರು ಪೇಪರ್ ತೊಗೊಂಡೋಗಿ ಓದಕ್ಕೆ ಹೋಗಿದಾರಲ್ಲ ಇವರು ಪೇಪರ್ ತಗೊಂಡು. ಆಗ ಸುಮ್ಮನೆ ಹಿಂಗೆ ಬದಾಡ್ಕೊಂಡು ತಿರ್ಗಾಡ್ಕೊಂಡ್ ಬಂದೆ ಏನ್ರೋ ಇಲ್ಲಿ ಅಂತ ಕೇಳಿದಾರಂತವ್ರು. ಏನ್ರೋ ಇಲ್ಲಿ ರಾಮ. ಸೊ ಹಿಂಗೆ ಕೂತ್ಕೊಂಡು ಹಿಂಗೆ ಪೇಪರ್ ಓದ್ತಾ ಇದ್ದೆ. ಆವಾಗ ಒಂದು ಕಟ್ಟೆ ಇತ್ತು, ಒಂದು ಆ ರೂಮ್ನಲ್ಲಿ ಹಾಸಿಗೆ ಟೈಪ್ ಒಂದು ಸಿಮೆಂಟ್ ಇಂದಲೇ ಮಾಡಿ ಕಟ್ಟೆ ಇದೆ, ಒಂದು ಕಟ್ಟೆ ಇತ್ತು. ಆ ಕಟ್ಟೆನಲ್ಲಿ ಇವನು ಆರಾಮ್ಸೆ ಮಲ್ಕೊಂಡು ಪೇಪರ್ ಓದ್ತಾ ಇದ್ದ. ಏನಣ್ಣ ಇವತ್ತು ಸಮಾಚಾರ ಪೇಪರ್ದು ಅಂತ. ಒಳಗಡೆ ಎಲ್ಲ ಮಾಮೂಲಿ ಅವ್ರು ಏನಂದ್ರೆ ಮೊದಲಿಂದ ಅವನ ಹತ್ರ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ರು ಫ್ರೆಂಡ್ಶಿಪ್, ಹೋಗೋದು ಬರೋದು, ಏನಣ್ಣ ಚೆನ್ನಾಗಿದ್ದೀರಾ ಅಂತ ಹೇಳಿ. ಇವನು ಅಷ್ಟು ಸುಲಭವಾಗಿ ಅವ್ರನ್ನ ರೂಮ್ಗೆ ಬಿಟ್ಕೊಳ್ಳಲ್ಲ. ಮಾರ್ನಿಂಗ್ ಎಲ್ಲ ಓಡಾಡ್ತಿದ್ರಲ್ಲ, ಬೇರೆ ಟೈಮಲ್ಲೆಲ್ಲ ಮಾರ್ನಿಂಗ್ ಎಲ್ಲ ಓಡಾಡ್ತಿದ್ರಲ್ಲ, ಆವಾಗ ಇವರು ಬಂದ್ರಲ್ಲ, ಏನಣ್ಣ ಎಸ್ಕಾರ್ಟ್ ಇದೆಯೋ ಏನೋ ವಿಚಾರಿಸ್ಕೊಂಡು ಹೋಗೋಣ ಅಂತೋ ಏನೋ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಅನ್ನೋ ರೀತಿಲಿ ಬಂದು, ಏನಣ್ಣ ಇವತ್ತು ಪೇಪರ್ದು ವಿಶೇಷ ಸಮಾಚಾರ ಅನ್ನೋ ರೀತಿಲಿ ಒಳಗಡೆ ಇವನು ಮಲಗಿರುವಾಗ ಒಳಗಡೆ ಕೂತ್ಕೊಂಡ್ರಲ್ಲ 4 ಜನನು 4 ಕಡೆ ಎತ್ಕೊಂಡು ತಗಡ ಅಂತ ಹೊಡೆದು ಸುಮಾರು 38 ಇಂದ 40 ಇಂಜುರೀಸ್ ಮೇಲೆ ಆಗೋಯ್ತು ಸ್ಟಾಪ್ ಮಾಡಿ 40. ಅದು ಆ ನಂತರ ನನಗೆ ಅವ್ರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದೆ ನಾನು. ಆ ನಂತರ ನೋಡ್ತೀವಲ್ಲ ನಮಗೆ ಬರುತ್ತೆ ಒಂದು ರಿಪೋರ್ಟು, ಅದನ್ನು ನಾವು ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ಕಳಿಸ್ಬೇಕು, ಸರ್ಕಾರಕ್ಕೆ ಕಳಿಸ್ಬೇಕು. ಮೇಲೆ ಅಂದರೆ ಅವನ ಬಾಡಿ ಡಿಸ್ಪೋಸಲ್ ನಾವೇ ನಿಂತು ಮಾಡಿಸ್ಬೇಕಲ್ಲ ಸರ್. ಅಂದರೆ ಆ್ಯಸ್ ಎ ಅಂಡರ್ ಟ್ರಯಲ್, ಆವಾಗ ಅಂಡರ್ ಟ್ರಯಲ್ ಪ್ರಿಸ್ನರ್ ಇದ್ವಿ. ಈಗ ಅವ್ರ ಮನೆಯವರಿಗೆಲ್ಲ ನಾವು ಇಂಟಿಮೇಟ್ ಮಾಡಿದ್ದೀವಿ, ಈ ಥರ ಜೈಲಿನಲ್ಲಿ ಈ ಥರ ಆಗೋಗಿದೆ, ನಿಮ್ಮವ್ರು ಯಾರು ಸಂಬಂಧಪಟ್ಟವ್ರು ಬಂದು ಅವರ ಪೋಸ್ಟ್ ಮಾರ್ಟಮ್ ಆದಮೇಲೆ ಅವ್ರ ಬಾಡಿ ತೊಗೊಂಡು ಹೋಗಿ ಅಂತ ಹೇಳಿ ನಾನು ಸಂಬಂಧಪಟ್ಟ ಜೈಲರ್ ನಾನೇ ಬರೀತೀನಿ ಲೆಟರ್. ಬಂದಾಗ ಇಲ್ಲ ಸರ್, ಆವಾಗ ತುಂಬ ಪೊಲೀಸ್ ಪ್ರೊಟೆಕ್ಷನ್ ಜಾಸ್ತಿ ಇದ್ರು. ಯಾಕಂದರೆ ಒಬ್ಬ ಕುಖ್ಯಾತ ರೌಡಿ ಬೆಂಗಳೂರಿನಲ್ಲಿ ಮರ್ಡರ್ ಆಗಿದ್ದೇನೆಂದರೆ ತುಂಬ ಜನ ಟೆನ್ಷನ್ ಇರ್ತದೆ. ಅದೆಲ್ಲ ಪೊಲೀಸ್ನವರೆಲ್ಲ ಎಂಟೈರ್ ಪೊಲೀಸ್ನೇ ಅಲ್ಲಿ ಹಾಕಿರ್ತಾರೆ, ಇಲ್ಲಿ ಮಾರ್ಚರಿ ಹತ್ರ. ಹಂಗಾಗಿ ಬೇರೆ ಪಬ್ಲಿಕ್ಕಲ್ಲಿ ಯಾರು ಬಿಡಲ್ಲ, ಯಾವ ರೌಡಿಗಳು ಬರಲ್ಲ ಅಲ್ಲಿ. ಸೊ ಅವ್ರ ಮನೆಯವ್ರು ಬಂದಿರ್ತಾರೆ, ಅವ್ರ ಹತ್ರ ಏನೋ ಸ್ಟೇಟ್ಮೆಂಟ್ ತೊಗೊಂಡು ಅವರು
ಸಾಮಾನ್ಯವಾಗಿ ಯಾವುದೇ ಇಂಥ ಘಟನೆಗಳು ನಡೆದಾಗ ಜೈಲಿನಲ್ಲಿ ಪ್ರತಿಯೊಬ್ಬ ಖೈದಿಗಳನ್ನು ಲಾಕ್ ಮಾಡಿಬಿಡ್ತೀವಿ, ಅವರವ್ರ ಬ್ಯಾರಕ್ ಹಾಕಿ ಲಾಕ್ ಮಾಡ್ತೀವಿ. ಯಾಕಂದರೆ ಖೈದಿಗಳು ದೊಂಬೆ ಹೇಳ್ಬೋದು, ಒಬ್ರಿಗೊಬ್ಬರು ಅವ್ರ ಗ್ಯಾಂಗ್ನವರೇ ಇವ್ರ ಗ್ಯಾಂಗರೇ ಒಬ್ರಿಗೊಬ್ಬರು ಜಗಳ ಆಡಿ ದ್ವೇಷಕ್ಕೆ ಇದು ಮಾಡ್ಕೋಬೋದು ಅಂತ. ಸೊ ಈಗ ಅವ್ರು ಯಾರು ಮಾಡಿದ್ರಲ್ಲ ಅವ್ರನ್ನ ನಾವು FIR ಆದಮೇಲೆ ಅವ್ರು ಪೊಲೀಸ್ ಕಸ್ಟಡಿ ತೊಗೊಂಡ್ರು. ಅದನ್ನು ಯಾರು ಆ 4 ಜನ ಯಾರು ಮಾಡಿದ್ರಲ್ಲ ಅವ್ರನ್ನ ಕಸ್ಟಡಿಗೆ ತಗೊಂಡು ಕೋರ್ಟ್ಗೆ ಹಾಜರುಪಡಿಸಿ ಕೋರ್ಟ್ಗೆ ಪೊಲೀಸ್ ಕಸ್ಟಡಿಗೆ ತಗೊಂಡು ನಮ್ಮ ಕಂಪ್ಲೇಂಟ್. ಅವ್ರು ತುಂಬ ಹಿಂದಿಂದಾನೇ ಇದ್ದರು. ಅವರು 4 ಜನದ್ದು ಏನಾಗಿದೆ ಬ್ರೈನ್ ವಾಶ್ ಮಾಡಿದ್ದಾರೆ. ಅವರು ಎಲ್ಲ ತಟ್ಟೆ ತೊಳೆ ಹುಡುಗರು ಸರ್, ಅವರು ರೌಡಿಗಳಲ್ಲ, ಯಾವುದೋ ಒಂದು ಆಕಸ್ಮಿಕವಾಗಿ ಮಾಡ್ರಿ ಕೆಲಸಕ್ಕೆ ಬಂದಿದ್ದವರು. ಅವರೇನು ಮಾಡಿದ ಹುಡುಗರೇನು ರೌಡಿಗಳೇ ಅಲ್ಲ, ಅವರು ಲೆಕ್ಕಕ್ಕಿಲ್ಲ. ಸಾಮಾನ್ಯವಾಗಿ ಬೇರೆ ಯಾವುದೋ ಮಿಸ್ಲೇನಿಯಸ್ ಕೇಸಲ್ಲಿ ಒಬ್ಬ ಮಾಡ್ತಾ ಮರ್ಡರ್ ಕೇಸಲ್ಲಿ ಬಂದಿದ್ದ ಅಂತ ನನಗಿದೆ. ಡ್ರೈವ್ ರಾಜ ಅವರೆಲ್ಲ ಆ ಕಳ್ತನದ ಕೇಸು ಅಥವಾ ಬೇರೆ ಕಿಡ್ನಾಪ್ ಕೇಸು ಸಣ್ಣ ಪುಟ್ಟ ಕೇಸಲ್ಲಿ ಬಂದಿದ್ದರು. ಅವರು ರೌಡಿಗಳಂತ ಯಾರು ಗುರುತೇ ಇಲ್ಲ, ಅವ್ರು ಮಾಡಿರೋರಲ್ಲಿ ಯಾರೂ ಇಲ್ಲ. ಬಟ್ ಅದನ್ನು ಮಾಡ್ಸಿರೋನು ಯಾರು ಅಂತ ನಾನು ಹೇಳಿದ್ನಲ್ಲ, ಮಾಸ್ಟರ್ ಮೈಂಡ್ ಅದು ಹೇಳಿದ್ನಲ್ಲ ಕೊರಂಗ. ಸೊ ಅವನು ಹುಡುಗರಿಗೆ ನಾವು ಕೇಳಿದ್ವಲ್ಲ, ಅವರೇ ಹೇಳಿದ್ರು ನನಗೆ ಹಿಂಗೆ ಅವನ ಹತ್ರನೇ ಇದ್ದ, ಆ ರೂಮಲ್ಲಿ ಇದ್ರು, ಬೇರೆ ಹುಡುಗರೆಲ್ಲ ಹೇಳಿದ್ರಲ್ಲ ಆ ಬ್ಯಾರಕ್ನಲ್ಲೇ ಇದ್ದ ಇವರೆಲ್ಲ, ಅಲ್ಲೇ ಅವನ ಬ್ಯಾರಕ್ಕಲ್ಲೇ ಇದ್ರು. ಈ ಹುಡುಗರು ಒಂದು ಬ್ಯಾರಕ್ಕಿಂದ ಹೋಗಿ ಹೊಡೆದಿರೋದು ಎಲ್ಲ ಯಾರಿಗೂ ಗೊತ್ತಿಲ್ಲ. ಅವನ ಹೆಸರು ಮಾತ್ರ ಹೇಳಬಾರ್ದು ಅಂತ. ಕೊನೆಗೆ ನಾವು ನಮ್ಮದೇ ಲ್ಯಾಂಗ್ವೇಜಲ್ಲಿ ಮತ್ತೆ ನಾವು ಅವ್ರಿಗೆ ಹೋಗಿ ಕೇಳಿದಾಗ ಹಿಂಗದ್ರು. ಬಟ್ ಅದು ಯಾರು ನಮ್ಗೆ ನಾವು ಯಾರೆಲ್ಲ ಆಗಿದೆ ನಾವು ಮಾಡುತ್ತಾನೆ, ಈಗ ನಾವು ತಾನೇ ಅದನ್ನು ನೋಡಿ ಎಷ್ಟು ಜನ ಮಾಡಿದ್ದಾರೆ ಅಷ್ಟು ಜನಕ್ಕೆ ತಾನೇ ನಾವು ಕಂಪ್ಲೇಂಟ್ ಕೊಡಬೇಕು. ಯಾರು ಹಿಂದೆ ಇದ್ದಾರೆ ಅದನ್ನು ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಬೇಕಲ್ವಾ. ಸೊ ಹಾಗಾಗಿ ನಾವು ಅದನ್ನು ನಮ್ದು ಎಷ್ಟು ಜನ ಮುಂದೆ ಯಾವತ್ತು ಬಂದಿದ್ರು, ಎಷ್ಟು ಜನ ಇದ್ರು, ಅಷ್ಟು ಜನ ಮಾಡಿದ್ದಾರೆ ಅಂತ ಹೇಳಿ ಅವ್ರದ್ದು ಎಲ್ಲ ನಾವು ಹಿಸ್ಟ್ರಿ ಟಿಕೆಟ್ ಹಿಂಗೆಲ್ಲ ಮಾಡಿದ್ರು, ಅವ್ರಿಗೆಲ್ಲ ಮಾಡಿ ನಿಮಗೆ ಕೇಸ್ ಎಲ್ಲ ನಾವೇ ಬಿಡಿಸ್ತೀವಿ, ನಿಮ್ಮ ಸಂಸಾರಕ್ಕೆ ಏನು ಕೊಡಬೇಕು ಅವೆಲ್ಲ ಕೊಡ್ತೀವಿ ಏನೇ ಆದರೂ ಅಂತ ಹೇಳಿ ಅವರಿಗೆ ಬ್ರೈನ್ ವಾಶ್ ಮಾಡಿ, ಆಮೇಲೆ ನೀವು ಜೈಲಿನಲ್ಲಿ ಮರ್ಡರ್ ಮಾಡಿದ್ರೆ ನೀವು ಇನ್ನು ಮುಂದೆ ಫೇಮಸ್ ಆಗ್ತೀರಿ. ಈಗ ಯಾವುದೇ ಒಬ್ಬ ವ್ಯಕ್ತಿ ಒಬ್ಬ ರೌಡಿನ ಸುಮ್ಮನೆ ಒಬ್ಬ ನಾರ್ಮಲ್ ಇರೋ ಹುಡುಗ ಒಬ್ಬ ರೌಡಿನ ಹೊಡೆದ ಅಂದರೆ ಅವ್ನು ಹೊರಗಡೆ ಹೋದರೆ ಅವನ ಹವಾನೇ ಬೇರೆ ಸರ್. ಈಗ ಆ ಟ್ರೆಂಡ್, ಈಗ ಒಬ್ಬನಿಗೆ ಹೊಡೆದು ಬಿಟ್ರೆ ಆ ಥರ ಇದು ಮಾಡ್ತಾರೆ. ಸೊ ಈ ಥರದ್ದು ಒಂದು ಫ್ಯಾಷನ್ಗೋಸ್ಕರ ಕೂಡ ಜನ ಮರ್ಡರ್ ಮಾಡೋದು. ಅವ್ರಿಗೆ ಶಿಕ್ಷೆ ಆಯಿತು. ಆಮೇಲೆ ಏನಾಯಿತು, ಆ ನಂತರ ದಿನಗಳಲ್ಲಿ ಅವರಿಗೆ ಆ ಜೈಲಿನಲ್ಲಿ ಇಟ್ಕೊಳ್ಳಿಲ್ಲ, ಬೇರೆ ಯಾವುದು ತುಮಕೂರು ಅಥವಾ ಬೇರೆ ಅವ್ರನ್ನ, ಯಾಕಂದರೆ ಸೆಕ್ಯೂರಿಟಿ ರೀಸನ್ ಅವ್ರನ್ನ ಬೇರೆ ಕಾರಾಗೃಹಕ್ಕೆ ಟ್ರಾನ್ಸ್ಫರ್ ಮಾಡಿದ್ರು. ಹೇಳಿದ್ನಲ್ಲ ಸರ್, ಅವತ್ತಿನ ಕರ್ತವ್ಯ ಅಧಿಕಾರಿಯಾಗಿ ಅವತ್ತು ನಾನು 6ವರೆಗೆ ನನ್ನ ಕರ್ತವ್ಯನ ಮುಗಿಸ್ದೆ. ನಾವು ಆಗ ಅಂಡರ್ ಟ್ರಯಲ್ಸು ನಾವು ಸೆಕ್ಷನ್ನಲ್ಲಿ ಸುಮಾರು ನನ್ನ ಇತರ ಕಲೀಗ್ಸ್ಗೂ ಆಯಿತು. ಒಂದು 5-6 ಜನದ ಮೇಲೆ ನಮ್ಮ ಮೇಲೆ ಎನ್ಕ್ವೈರಿ ಕಂಡಕ್ಟ್ ಮಾಡಿದ್ರು. ಅಂದಿನ ಕಾಲದಲ್ಲಿ ಹೋಮ್ ಸೆಕ್ರೆಟರಿಯವರೇ ಬಂದು ಖುದ್ದಾಗಿ ಎನ್ಕ್ವೈರಿ ಮಾಡಿದ್ರು. ಭಾರಿ ಒಳ್ಳೆಯ ವ್ಯಕ್ತಿ. ಅವರೇ ಬಂದು ಇದೆಲ್ಲ ಹೆಂಗೆ ಜೈಲಲ್ಲಿ ಸಾಧ್ಯ ಹಿಂಗನ್ಬಿಟ್ಟು, ಈಗ ಯಾರ್ಯಾರು ಇದ್ವಲ್ಲ ಆ ಸೆಕ್ಷನಲ್ಲಿ, ಯಾರು ನಮ್ಮ ಇದರಲ್ಲಿದ್ವಿ, ಸುಮಾರು 4 ಜನ ಆಫೀಸರ್ಸ್ಗೆ, ನನಗೆ ಇವನ್ಗೆ ನನಗೂ ಆ ಕೇಸ್ನಲ್ಲಿ ಇದು ಮಾಡಿದ್ರು. ಸೊ ನಾನು ಕೂಡ ಒಂದು 143 ದಿವಸ ಏನೋ ನಾನು ಸಸ್ಪೆನ್ಷನಲ್ಲಿದ್ದೆ. ನಮ್ಮ ಒಬ್ಬರು ಹಿರಿಯ ಅಧಿಕಾರಿಗಳಿದ್ದರು, ADGP ಅವರು ನನ್ನ ಹತ್ರ ಬಂದು ಕೇಳಿದ್ರು, ಸುಂದರ್ ಇದ್ರ ಹಿಂದೆ ಯಾರ್ದು ನಮ್ಮದು ಅಫಿಷಿಯಲ್ಸ್ ಕೈವಾಡ ಇದೆಯಾ ಅಂತ ನನಗೆ ಅನಿಸ್ತಾ ಇತ್ತು. ನನಗೆ ಕೇಳಿದ್ರು. ನಾನು ಆ ಥರ ಏನಿಲ್ಲ ಸರ್, ಇದು ಯಾರಿಗೂ ಗೊತ್ತಿಲ್ಲದೆ ನಡೆದಿರೋಂತಹ ಘಟನೆ, ಯಾರೂ ಎಕ್ಸ್ಪೆಕ್ಟೇ ಮಾಡಿಲ್ಲ ಇದು ನಡೀತದೆ ಅಂತ. ಏನೋ ಆಗೋಗಿದೆ. ಈ ಜೈಲು ಇಲಾಖೆಯಲ್ಲಿ ಎಚ್ಚೆತ್ಕೋಬೇಕು ಇನ್ಮೇಲೆ, ಯಾಕಂದರೆ ಈ ಥರದ್ದು ನಡೀತು. ಯಾಕಂದರೆ ಇದೇ ಫಸ್ಟು ಸರ್, ಇಡೀ ಕರ್ನಾಟಕ ಎಲ್ಲ ನಾನು ಕೇಳಿರೋದು ಜೈಲಿನಲ್ಲಿ ಮರ್ಡರ್ ಮಾಡಿದ್ದು ಅಂದರೆ ಒಬ್ಬ ರೌಡಿನ ಇದೇ ಫಸ್ಟು. ಚಾರ್ಜಲ್ಲಿ ಇನ್ನೊಬ್ಬರು ಇದ್ರಲ್ಲ, ನೀವು ಚಾರ್ಜ್ ಕೊಟ್ಟವರು ಅಧಿಕಾರಿ ಹೋಗೋತ್ತಿಗೆ ಇದಾಗ್ಬಿಟ್ಟಿತ್ತಂತ ಸರ್. ಅದು ಏನಾಗಿದೆ, ಈಗ ಇನ್ಸಿಡೆಂಟ್ ನಡೆದಿದ್ದು 8 ಗಂಟೆ 20-25 ನಿಮಿಷನೂ ನನ್ನ ಇದರಲ್ಲಿದೆ. ಈ 27 ನಿಮಿಷನೋ 8:25ಕ್ಕೂ ನಾವು 8 ಗಂಟೆ, ನಾವು 7-7:15 ಹೊರಗಡೆ ಹೊರಟೋಗಿರ್ತೀವಿ. ಅಲ್ಲಿ ನಂದು ಇನ್ ಆ್ಯಂಡ್ ಔಟ್ ರಿಜಿಸ್ಟರ್ ಇರ್ತದೆ. ನಾವು ಎಷ್ಟು ಗಂಟೆಗೆ ಮೂವ್ಮೆಂಟ್, ಎಷ್ಟು ಗಂಟೆಗೆ ಹೊರಗಡೆ ಹೋದೆ, ಎಷ್ಟು ಗಂಟೆಗೆ ಬಂದೆ ಅಂತ. ಸೊ ಆ ನಂತರ ಅವ್ರು ಏನು ಮಾಡಬೇಕು, ಕರ್ತವ್ಯಾಧಿಕಾರಿಯಾಗಿ ಅವತ್ತು ವಹಿಸ್ಕೊಂಡಿರ್ತಾರಲ್ಲ ಸರ್, ಅವ್ರೇನು ಮಾಡಬೇಕು, ಬೇರೆ ಇತರಗಳೆಲ್ಲ ನಾವು ಅಧಿಕಾರಿಗಳು ಬರೋವರೆಗೆ ಅಲ್ಲೇ ಇರಬೇಕು. ಅವರು ಏನು ಮನೆಗೆ ಹೋಗಿ ನಮ್ಮ ಜೊತೆ ರೌಂಡ್ ಬರೋಂಗಿಲ್ಲ. ನಾವು ರೌಂಡ್ಸಿಗೆ ಬಂದ ಮೇಲೆ ಒಳಗಡೆ ನಾವು ಮಾಮೂಲಿ ದಿನ ರೌಂಡ್ಸ್ ಬಂದಾಗ ಅಧೀಕ್ಷಕರು ಅವ್ರ ಜೊತೆ ಹೋಗಿ ಆ ನಂತರ ಅವ್ರ ಮನೆಗೆ ಹೋಗಿ ಮಧ್ಯಾಹ್ನ ಬರಬೇಕು ಅವರು. ಯಾಕಂದರೆ ಅಂದಿನ ಕರ್ತವ್ಯ ಅಧಿಕಾರಿ ಅಂದರೆ ಅರ್ಥ ಏನಂದ್ರು, ಯಾರಾದರೂ ಒಬ್ಬರು ಆ ಸ್ಥಳದಲ್ಲಿ ಆಫೀಸರ್ ಇರಬೇಕು. ಅವರು ಕೂಡ ಮನೆ ಹತ್ರನೇ ಏನಿದೆ, ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬೋಣ, ಇನ್ನೂ ಜೊತೆಗೆ ಹೋಗ್ಬೋಣ, ಇಲ್ಲೇ ಇರೋಣ ಅಥವಾ ಕೆಲಸ ಇತ್ತು ಅನ್ನೋ ಉದ್ದೇಶದಿಂದ ಅವರು ಮೋಸ್ಟ್ಲಿ ಮನೆಗೆ ಹೋಗ್ಬಿಟ್ಟಿದ್ದಾರೆ. ಹೋಗಿ ಬರೋ ಅಷ್ಟರಲ್ಲಿ ಅಲ್ಲಿ ಯಾರು, ಅವ್ರಿಗೆ ಗೊತ್ತು ಈಗ ಎಲ್ಲ ಕರ್ತವ್ಯ ಬೆಳಗ್ಗೆಯಿಂದ ನೈಟ್ ಡ್ಯೂಟಿ ಅವರೆಲ್ಲ ಹೊರಟೋಗಿರ್ತಾರೆ. ನೈಟ್ ಡ್ಯೂಟಿ ಡೇ ಡ್ಯೂಟಿ ಅವರೆಲ್ಲ ಬಂದು ಕಲೆಕ್ಟಿವ್ ಆಗ್ತಿರ್ತಾರೆ, ಆವಾಗಲೇ ಸಟ್ಲ್ ಆಗ್ತಿರ್ತಾರೆ.
ಆ ಟೈಮಲ್ಲಿ ಆಫೀಸರ್ಸ್ಗಳೆಲ್ಲ ಯಾರೂ ಇರಲ್ಲ, ಅವರೆಲ್ಲ ಹೋಗಿ ಮತ್ತೆ ರೌಂಡ್ಸ್ಗೆ ಬರೋದಕ್ಕೆ ತರಾತುರಿಲಿರ್ತಾರೆ, ಇಲ್ಲಿ ಯಾರೂ ಇರಲ್ಲ ಅನ್ನೋದನ್ನ ಖಾತ್ರಿ ಪಡಿಸ್ಕೊಂಡು ಆ ಇನ್ಸಿಡೆಂಟ್ ಆಗಿದೆ. ನಾನು ಈ ಮುಖಕ್ಕಿಂತ ಅವ್ರದ್ದು ಬಾಡಿನಲ್ಲೇ ಫುಲ್ ಇಂಜರು, ಮುಖಕ್ಕೆ ಏನು ಇದ್ದಿಲ್ಲ ಸರ್. ನಾನು ಎಲ್ಲ ಇಲ್ಲಿಗೆ ಇದು ಚುಚ್ಚಿಬಿಟ್ಟಿದ್ರು ಅದನ್ನು, ಎದೆಗೆ. ನಾನು ಬೆಂಗಳೂರು ಜೈಲನ್ನ ನಾನು ಈಗ ಆವಾಗ ಅದು ಸೆಂಟ್ರಲ್ ಜೈಲ್, ನಾನು ವೆಲ್ಲೂರಿನಲ್ಲಿ ತರಬೇತಿ ಪಡೆದಾಗ ಅಲ್ಲಿ ನಾನು ಆ ತರಬೇತಿಯಲ್ಲಿ ತುಂಬ ಸಂಪೂರ್ಣವಾಗಿ ಯಶಸ್ವಿಗೊಳಿಸಿ ಆಲ್ರೌಂಡರ್ ಒಂದು ಪದಕನ ತಗೊತೀನಿ. ಅದು ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ ಇವ್ರಿಗೆಲ್ಲ ಟ್ರೈನೀಸ್ಗಳಿಗೆಲ್ಲ ಸೇರಿಸಿ ಟ್ರೈನಿಂಗ್ ಮಾಡ್ತಾರೆ. ತುಂಬ ಸ್ಟ್ರಿಂಜೆಂಟಾಗಿ ಭಾರಿ ಆಧುನಿಕವಾಗಿ ಇದನ್ನು ಮಾಡ್ತಾರೆ. ಇದರಲ್ಲಿ ನಾನು 4 ಮೆಡಲ್ನ ತಗೊಳ್ತೀನಿ, 4-5 ಮೆಡಲ್ ತಗೊಳ್ತೀನಿ. ಅದ್ರಲ್ಲಿ ಬೆಸ್ಟ್ ಆಲ್ರೌಂಡರ್ ಮೆಡಲ್ ಕೂಡ ನನಗೆ ಬರ್ತದೆ. ಆವಾಗ ನನಗೆ ಒಬ್ಬರು ನಮ್ಮ ಹಿರಿಯ ಅಧಿಕಾರಿಗಳು ಅವರು ನಮ್ಮ ADGP ಯಾರು IG ಇದ್ರು ಆಗ, ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಸಾಹೇಬರು ನನಗೆ ಸುಂದರ್ ಅವ್ರನ್ನೇ ಬೆಂಗಳೂರು ಜೈಲಿಗೆ ಕೊಡಿ, ನನ್ನ ಜೊತೆಗೆ ಇನ್ನೊಬ್ಬರು ನನ್ನ ಕಲೀಗ್ ನಾಗಯ್ಯ ಅವ್ರನ್ನೂ ಕೊಡಿ ಅಂಥೇಳಿ ಮಿಸ್ಟರ್ ನಾಗಯ್ಯ ಮತ್ತು ನನ್ನ ಬೆಂಗಳೂರು ಜೈಲಿಗೆ ಹಾಕ್ತಾರೆ. ಆವಾಗ ನಾನು ಹಿಂದೆ ಮೈಸೂರಲ್ಲಿ ಮಾಡ್ತಿದ್ದೆ ಕೆಲಸ. ಹೇಗಿತ್ತು ಸರ್ ಫಸ್ಟ್ ಬಂದ್ಕೊಳ್ಳಿ ಬೆಂಗಳೂರು ಜೈಲ್ ನೋಡಿದ್ಕೊಳ್ಳಿ ಅವಾಗ? ಸರ್ ಬೆಂಗಳೂರು ಜೈಲು ನೋಡಿದ ತಕ್ಷಣ ಹೌದು ದೊಡ್ಡ ಯಾಕಂದ್ರೆ ಈ ಹಿಂದೆ ನಾವು ಬೆಳಗಾಂ ಜೈಲಿನಲ್ಲೂ ಕೂಡ ಕೆಲಸ ಮಾಡಿದ್ರಿಂದ ಬೆಂಗಳೂರು ಜೈಲು ಸ್ವಲ್ಪ ಏರಿಯಾ ವೈಸ್ ದೊಡ್ಡದು, ಸ್ವಲ್ಪ ಪಾಪ್ಯುಲೇಷನ್ ವೈಸ್ ದೊಡ್ಡದು. ಬಟ್ ನಮಗಿದೆಲ್ಲ ಟ್ರೈನ್ ಅಪ್ ಮಾಡಿದ್ರು ಸರ್, ಹೌ ಟು ಬಿಹೇವ್ ವಿತ್ ರೌಡೀಸ್, ಹೌ ಟು ಬಿಹೇವ್ ವಿತ್ ಇನ್ನೋಸೆಂಟ್ ಮೇಲ್ ಫೀಮೇಲ್ ಪ್ರಿಸ್ನರ್ಸ್, ಅವ್ರ ಜೊತೆ ಅವ್ರ ಮಕ್ಕಳು ಯಾರಾದರೂ ಇದ್ದರೆ ಸಣ್ಣ ಮಕ್ಕಳು ಅವ್ರಿಗೆ ಹೆಂಗೆ ನಮಗೆ ಟ್ರೈನ್ ಅಪ್ ಆಗಿರ್ತದೆ. ಯಾಕಂದರೆ ಬಿಫೋರ್ ಟ್ರೈನಿಂಗು ನಾವು ಸ್ವಲ್ಪ ಒರಟಾಗಿ ಕೈದಿಗಳ ಜೊತೆ ನಾವು ಬಿಹೇವ್ ಮಾಡ್ಕೊಂಡಿರ್ತೀವಿ. ಬಟ್ ಟ್ರೈನಿಂಗ್ ಆದಮೇಲೆ ನಾವು ಅದು ಸ್ವಲ್ಪ ಸ್ಮೂತ್ನೆಸ್ ಬರ್ತದೆ ನಮಗೆ, ಹೇಗೆ ಕೈದಿಗಳ ಜೊತೆ ನಾವು ವ್ಯವಹಾರ ಮಾಡಬೇಕು ಹೇಗೆ ಅನ್ನೋದು ನಮಗೆ ಮೊದಲೇ ಟ್ರೈನ್ ಆಗಿರ್ತದೆ, ಎಂಟ್ರಿ ಆಗಿರ್ತೀವಿ ಬೆಳಗ್ಗೆ. ಸೊ ಆಗ ನಮ್ಮ ಹಿರಿಯ ಆಫೀಸರ್ಸು ನಮಗೆ ಹಿಂದೆ ಇದ್ದ ನಮ್ಮ ಕಲೀಗ್ಸ್ಗಳೆಲ್ಲ ಒಂದೊಂದಾಗಿ ಹೇಗೆ ಮಾಡಬೇಕು, ಹೇಗೆ ಬಿಹೇವ್ ಮಾಡಬೇಕು, ಆಮೇಲೆ ಏನು ನಿಮ್ಗೆ ಚಾರ್ಜ್ ಸ್ವಲ್ಪ ದಿವಸ ಅಬ್ಸರ್ವ್ ಮಾಡೋದಕ್ಕೆ 1-2-3 ತಿಂಗಳು ನಮಗೆ ಯಾವುದೇ ಥರದ ಚಾರ್ಜ್ ಕೊಡದೆ ಸುಮ್ಮನೆ ನೋಡ್ರಿ ಅಂತ ಹೇಳಿ, ಆವಾಗ ಇನ್ನೂ ನಮ್ಮದು ತರಬೇತಿಯಲ್ಲೇ ಇರ್ತೀವಿ ನಾವು. ನೋಡಿದೆ ಕೆಲವರೆಲ್ಲ ಬರೋರಿಗೆ ಕ್ವಾಲಿಫೈಯರ್ಸ್ ಎಷ್ಟು ಒಬಿಡಿಯಂಟ್ ಅಂದರೆ ಅಷ್ಟು ದೂರ ಬರ್ತಿರಂಗೆ ತಲೆ ಬಗ್ಸಿ ನಮಸ್ತೆ ಸಬ್, ಸಲಾಂ ಸಬ್, ಸಲಾಂ ಅಲೈಕುಮ್ ಸಬ್ ನಾವು ನೋಡಿದ್ರು. ಯಾರಪ್ಪ ಅವನು ಸಾರ್, ಒಂದು ದೊಡ್ಡ ರೌಡಿ ಶಿವಾಜಿನಗರದ ಕ್ವಾಲಿಫೈಯರ್ಸು. ಬಟ್ ನೋಡೋದಕ್ಕೆ ಹಿಂಗೆ ಕಾಣಲ್ಲ. ಎಷ್ಟು ಚೆನ್ನಾಗಿ ಒಬ್ಬ ವಾರ್ಡ್ರ್ಗಳು ಕೂಡ ಅವರು ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡೋರು ಅಂದರೆ, ಇವರು ಹೆಂಗಪ್ಪ ಇವರು ಹೊರ ಪ್ರಪಂಚದಲ್ಲಿ ರೌಡಿಗಳಾಗಿರ್ತಾರೆ ಅನ್ನೋದು ನನಗೆ ಆಶ್ಚರ್ಯ. ಆ ನಂತರ ತನ್ವೀರ್ ಇದ್ದ, ಅವನು ಅಷ್ಟೇ. ಅವನು ತನ್ವೀರ್ ಅಂತೂ ನಮಗೆ, ನಾನು ಸ್ವಲ್ಪ ಉರ್ದು ನಾನು ಈಗ ಎಲ್ಲ ಲ್ಯಾಂಗ್ವೇಜ್ಗಳನ್ನು ನಾನು ಕಲ್ತ್ಬಿಟ್ಟಿದ್ದೆ. ತಮಿಳು ಅಂದರೆ ನನಗೆ ವೆಲ್ಲೂರಿನಲ್ಲಿ ತಮಿಳಿತ್ತು, ನಮ್ಮದೇ ಬಾರ್ಡರ್ ಇತ್ತು, ತಮಿಳು ಮಾತಾಡ್ತಿದ್ದೆ, ಉರ್ದು ಮಾತಾಡ್ತೀನಿ, ಹಿಂದಿ ಮಾತಾಡ್ತೀನಿ, ಇಂಗ್ಲೀಷ್, ಕನ್ನಡ. ಹೀಗಾಗಿ ನಾನು ಎಲ್ಲ ಲ್ಯಾಂಗ್ವೇಜ್ಗಳ ಕೈದಿಗಳನ್ನ ಆ ಲ್ಯಾಂಗ್ವೇಜಲ್ಲಿ ಮಾತಾಡಿದ್ರೆ ಖುಷಿ ಆಗ್ಬಿಡೋರು. ಆಗಿನ ಕಾಲದಲ್ಲಿ ಒಬ್ಬರು ಸಜಾ ಕೈದಿ ಇದ್ರು, ನಮ್ಮ ಆಫೀಸ್ ಕೆಲಸ ಎಲ್ಲ ಭಾರಿ ಚೆನ್ನಾಗಿ ಮಾಡೋರು. ಅವರು ಯಾವುದೋ ಸಜಾ ಕೇಸ್ಗೆ ಇದ್ದಾನಂತನೂ ನಮ್ಮ ಹತ್ರನೇ ಇದ್ದ. ಸೊ ಅವರು ಅಷ್ಟೇ, ಅವ್ರೇನು ಕೆಲಸ ಮಾಡಲ್ಲ, ಸುಮ್ಮನೆ ಬಂದು ಮಾತಾಡ್ಸ್ಕೊಂಡು ಹಾರ್ಟೆ ಹೊಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಏನಾದರೂ ಬೇಜಾರಾದರೆ ಆ ಥರ ಇದು ಕಾಲಪತ್ತರು. ಬಟ್ ನಾನಿದ್ದಾಗ ಜಯರಾಜ್ ಇರಲಿಲ್ಲ. ಜಯರಾಜು ನಾನು ಮೈಸೂರು ಜೈಲಿನಲ್ಲಿದ್ದಾಗ ಜಯರಾಜ್ ಇದ್ದು. ಬಟ್ ಜೇಡ್ರಳ್ಳಿ ಕೃಷ್ಣಪ್ಪ ಬ್ಯಾಂಗ್ಳೂರು ಜೈಲಿದ್ದಾಗ ನನಗೇನೋ ಅವರು ನನ್ನ ಹತ್ರ ಇದ್ದದ್ದು ನೆನಪಿಲ್ಲ. ಬಟ್ ಅವರು ಮೈಸೂರು ಜೈಲಿನಲ್ಲಿ ನನ್ನ ಜೊತೆ ತುಂಬ ದಿನ ಇದ್ದರು. ಅವರು ಅಷ್ಟೇ ತುಂಬ ದೈವ ಭಕ್ತರು, ತುಂಬ ಸಾರ್ವಜನಿಕವಾಗಿ ಒಳ್ಳೆ ವಿಚಾರ ಮಾಡೋರು, ಎಲ್ಲ ರೈತಾಪಿ ಜನಗಳ ಬಗ್ಗೆ ಯೋಚನೆ ಮಾಡೋರು. ಇಂಥವ್ರು ಹೆಂಗಪ್ಪ ರೌಡಿಗಳಾಗ್ತಾರೆ ಏನು? ಯಾವಾಗಲೂ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರದ ಮೇಲೆ ಒಂದು ಮೈಸೂರಿನಲ್ಲಿ ಒಂದು ದೇವಸ್ಥಾನ ಕಟ್ಸಿದ್ರು ಅವರು. ಯಾವಾಗ ನೋಡಿ ಪೂಜೆ ಮಾಡಿಕೊಂಡು ಆರಾಮ್ಸೆ ಕೂಲಾಗಿರೋ ಮನುಷ್ಯ. ಈಗ ತುಂಬ ಏನಾದರೂ ಮಾತಾಡ್ತೀವಿ, ಎಲ್ಲ ನಾರ್ಮಲ್ ಜನಗಳ ಹತ್ರ ಮಾತಾಡ್ತಾರೆ ಇದೇ ಥರ. ಯಾವಾಗಲೂ ಒಂದು ಸತಿನವರು ರೈಸ್ ಆಗಿದ್ದಾಗಲಿ ಅಥವಾ ಜೋರಾಗಿ ಮಾತಾಡಿದ್ದಾಗಲಿ, ಬೆಂಗಳೂರು ಜೈಲಿನಲ್ಲಿ 90ಕ್ಕೆ ಏನೋ ಬಂದೆ ಸರ್. ಮೇ 90-91ಕ್ಕೆ ಬಂದಿದ್ದೀನಿ ನಾನು ನನ್ನ ಟ್ರೈನಿಂಗ್ ಮುಗಿಸಿ. ಆ ಟೈಮ್ 4 ವರ್ಷ ಇದ್ದೆ. ಅಯ್ಯೋ ಸರ್. ಬಟ್ ಆವಾಗ ಈಗಿನ ಹಾಗೆ ಇಲ್ಲ ಸರ್. ಆವಾಗ ಸ್ವಲ್ಪ ಕೈದಿಗಳು ಹೆದರೋರು ಸರ್. ತುಂಬ ದೊಂಬಿ ಗಲಾಟೆಗೆ ಸ್ವಲ್ಪ ಸಣ್ಣ ಪುಟ್ಟ ಗಲಾಟೆ ಮಾಡಿಕೊಂಡು ನಾವು ನಮ್ಮವ್ರು ಹೋಗಿ ಲಾಠಿ ತೋರಿಸಿದ ತಕ್ಷಣ ಒಳಗಡೆ ನುಗ್ಬಿಡೋರು. ಮತ್ತೆ ಆಗಿನ ಕಾನೂನು ಕೂಡ ತುಂಬ, ಯಾವುದೇ ವಾರ್ಡ್ಗಳು ಕೂಡ ಏನು ಮಾಡಬೇಕು, ಎಷ್ಟು ಅವನದೇನು ಲಿಮಿಟ್ ಇದೆ ಅಷ್ಟೇ ಮಾಡೋರು. ಏನೋ ಹೇಳ್ತಾರಲ್ಲ ಈಗ ಅದನ್ನು ಸಪ್ಲೈ ಮಾಡಿದ್ರು, ಇದನ್ನು ಸಪ್ಲೈ ಮಾಡಿದ್ರು. ಒಂದು ಬೀಡಿ ಹೋಗ್ಬೇಕಾದ್ರೂ ಭಾರಿ ಕಷ್ಟ ಆಯ್ತಿತ್ತು ಒಳಗಡೆ. ಹೌದು, ಡೆಡ್ಲಿ ಸೋಮ ನನಗೆ ಅಂಡರ್ ಟ್ರಯಲ್ ಆದಮೇಲೆ ಬಂದಾಗಲೇ ಸೋಮ ಅಂತ ಮಾತಾಡ್ತಿದ್ದವ್ರು ಡೆಡ್ಲಿ ಪೆಡ್ಲಿ ಅಂತ ನನಗೇನು ಗೊತ್ತಿಲ್ಲ.
ಐ ಆಮ್ ಸಾರಿ. ಯಾಕಂದ್ರೆ ಯಾಕೆ ಹೇಳ್ತೀನಿ ಅಂದ್ರೆ ಅವರು ಸ್ಟೂಡೆಂಟ್, ಅವನು ತುಂಬಾ ಫ್ರೆಂಡ್ಲಿ, ತುಂಬಾ ಲವ್ಲಿ ಹುಡುಗ, ತುಂಬಾ ಚಾರ್ಮ್ ಫೆಲೋ. ಅವನು ಅಡ್ಮಿಷನ್ ಬರೋವನು, ಮಾತಾಡೋನು, ಸರ್ ನನಗೆ ಕೋರ್ಟ್ ಇದೆ ಸರ್ ಅನ್ನೋನು, ಸರ್ ನಂಗೆ ಎಸ್ಕರ್ಟ್ ಹಾಕಿ, ಏನು ನಾನು ಅವ್ನಿಗೆ ಕರೆದು ಸಪ್ರೇಟಾಗಿ, ಯಾಕೆ ಸೋಮ ಈ ವಯಸ್ಸಿನಲ್ಲಿ ನಿನಗೆ ಇದೆಲ್ಲ ಬಿಟ್ಬಿಡು, ಏನಿಲ್ಲ ಸರ್, ನಾನು ಬಿಟ್ಟರು ನಮ್ಮ ಸ್ನೇಹಿತರುಗಳು ಬಿಡಬೇಕಲ್ಲ ಸರ್. ಬಟ್ ಪೊಲೀಸ್ನವ್ರ ಬಗ್ಗೆ ಅವನಿಗೆ ಒಳ್ಳೆ ಅಭಿಪ್ರಾಯ ಇರಲಿಲ್ಲ. ಅದೇನೋ ನನಗೆ ಗೊತ್ತಿಲ್ಲ. ನಾನು ಹೇಳಿದೆ, ಯಾಕೆ ಅಯ್ಯೋ ನಮ್ಗೆ ಸುಮ್ಮನೆ ಕರ್ಕೊಂಡು ಹೋಗಿ ಕೇಸ್ ಈ ಥರ ಹೇಳೋನು. ಬಟ್ ಯಾರು ಸುಮ್ಮನೆ ಕೇಸ್ ಹಾಕಲ್ಲಪ್ಪ, ನೀನೇನಾದರೂ ಒಂದು ಹೊಗೆ ಆಡಿಸಿರ್ತೀಯ ಅಲ್ಲಿ, ಅಥವಾ ನಿನ್ನ ಸ್ನೇಹಿತರು ಯಾರಾದ್ರೂ ನಿನ್ನ ಹೆಸರು ಹೇಳ್ಕೊಂಡು ಏನೋ ಮಾಡಿ. ಬಸವ ಅಂತ ಇದ್ದ ಅವನ ಫ್ರೆಂಡ್, ಇನ್ನೊಬ್ರು ರಾಜಶೇಖರ್ ಅಂತ ಇದ್ರು. ಇವರೆಲ್ಲ ನನಗೆ ಪರಿಚಯದವ್ರು, ಇಲ್ಲ ಹುಡುಗರು. ನಾನು ಇವ್ರಂಗೆ ಹುಡುಗ ಸ್ಮಾರ್ಟ್ ಆಗಿದ್ದೆ ಆಗ, ನಾವು ಹೊಸದಾಗಿ ಅವಾಗ ಸರ್ವಿಸಿಗೆ ಸೇರಿದ್ವು. ಹಂಗಾಗಿ ಏನು ಮಾಡೋರು, ಫ್ರೆಂಡ್ಲಿ ನನ್ನ ಹತ್ರ ಬಂದು ಮಾತಾಡ್ಕೊಳ್ಳೋರು ಎಲ್ಲ ಆಲ್ಮೋಸ್ಟ್ ಆಲ್ ರೌಡಿಗಳು.